ನಮಸ್ಕಾರ ಸ್ನೇಹಿತರೆ, ಸನಾತನ ಪುರಾತನ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲೆ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇಂದು ಸಕಲೇಶಪುರದಲ್ಲಿರುವ ಬೆಟ್ಟದ ಭೈರವೇಶ್ವರ ಎಂಬ ಸುಂದರ ಹಾಗೂ ಪ್ರಾಚೀನವಾದ ದೇವಸ್ಥಾನದ ಬಗ್ಗೆ ತಿಳಿಯೋಣ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಒಂದು ಲೈಕ್ ನೀಡಿ. 600 ವರ್ಷ ಹಳೆಯದಾದ ಈ ಪ್ರಾಚೀನ ದೇವಾಲಯವು ತನ್ನ ಗಾಢವಾದ ಬಣ್ಣಗಳಿಗೆ ಹೆಸರುವಾಸಿಯಾಗಿದ್ದು ಸ್ಥಳೀಯರ ಗಮನ ಸೆಳೆಯುತ್ತದೆ. ಇದರ ಕತ್ತಲೆಯಾದ ಬಣ್ಣವು ಸುತ್ತಮುತ್ತಲಿನ ಹಸಿರು ಪರಿಸರದೊಂದಿಗೆ ಸುಂದರವಾಗಿ ಭಿನ್ನವಾಗಿದೆ. ಸಕಲೇಶಪುರವು ಪ್ರಸಿದ್ಧ ಚಾರಣ ತಾಣವಾದ ಜೆಂಕಲ್ ಗುಡ್ಡ ಅಥವಾ ಜೇನುಕಲ್ ಗುಡ್ಡ ಸೇರಿದಂತೆ ಹಚ್ಚ ಹಸಿರಿನ ಭೂದೃಶ್ಯಗಳಿಂದ ಆವೃತವಾಗಿದೆ. ಈ ದೇವಾಲಯವು ಈ ಶಿಖರದಿಂದ ಕೇವಲ 8 ಕಿಲೋಮೀಟರ್ ಮತ್ತು ಸಕಲೇಶಪುರದಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಶಿವನಿಗೆ ಅರ್ಪಿತವಾದ ಈ ದೇವಾಲಯವು ಪಶ್ಚಿಮ ಘಟ್ಟಗಳಲ್ಲಿ ಪೂಜ್ಯ ಸ್ಥಾನಮಾನವನ್ನು ಹೊಂದಿದೆ. ಇದು ಕರ್ನಾಟಕದ ಹಾಸನ ಜಿಲ್ಲೆಯ ಸಕಲೇಶಪುರದಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಗಮನಾರ್ಹವಾಗಿ ಶಾಂತಿಯುತ ಮತ್ತು ಪ್ರಶಾಂತ ವಾತಾವರಣವನ್ನು ನೀಡುತ್ತದೆ. ಭಕ್ತರು ತಮ್ಮ ದೈಹಿಕ ಮಿತಿಗಳನ್ನು ಮೀರಿ ಅಸಾಧಾರಣ ಶಕ್ತಿಯನ್ನು ಪಡೆಯಲು ಶಿವನ ಉಗ್ರ ರೂಪವಾದ ಭಗವಾನ್ ಭೈರವನಿಂದ ಆಶೀರ್ವಾದ ಪಡೆಯಲು ಭೇಟಿ ನೀಡುತ್ತಾರೆ. ಬೆಟ್ಟ ಭೈರವೇಶ್ವರ ದೇವಸ್ಥಾನದ ಇತಿಹಾಸ 600 ವರ್ಷಗಳಿಗೂ ಹಳೆಯದಾದ ಈ ದೇವಾಲಯವನ್ನು ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಭೇಟಿ ನೀಡಿದ್ದರು ಎಂದು ಅನೇಕ ವಿದ್ವಾಂಸರು ಹೇಳುತ್ತಾರೆ. ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ವಿಶೇಷತೆ: ದೇವಾಲಯದ ಆವರಣದಲ್ಲಿ ದೊಡ್ಡ ರುಬ್ಬುವ ಕಲ್ಲುಗಳಿವೆ. ಈ ಮೋಡಿ ಮಾಡುವ ರಚನೆಗೆ ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ವಾಹನ ಚಲಾಯಿಸಬಹುದಾದ ರಸ್ತೆಯೂ ಕಾರಣವಾಗುತ್ತದೆ. ದೀಪದ ಕಲ್ಲು ಮತ್ತು ಜೇನುಕಲ್ಲು ಗುಡ್ಡದ ಶಿಖರಗಳು ಹತ್ತಿರದ ಜನಪ್ರಿಯ ಪ್ರವಾಸಿ ತಾಣಗಳು ಆಕರ್ಷಣೆಗಳಾಗಿವೆ. ಹತ್ತಿರದ ಆಕರ್ಷಣೆಗಳೆಂದರೆ ದೀಪದ ಕಲ್ಲು ಮತ್ತು ಜೇನುಕಲ್ಲು ಗುಡ್ಡದ ಶಿಖರ. ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ಸ್ವಲ್ಪ ಹವಾಮಾನವಿರುವ ಮೆಟ್ಟಿಲುಗಳು ಸುಂದರವಾದ ಮಾರ್ಗವನ್ನು ಒದಗಿಸುತ್ತವೆ. ವಿಶೇಷವಾಗಿ ಮಳೆಗಾಲದ ನಂತರದ ಅವಧಿಯಲ್ಲಿ ಇದು ಹಚ್ಚ ಹಸಿರಿನಿಂದ ಕೂಡಿರುತ್ತದೆ. ಇದನ್ನು ಬೆಟ್ಟದ ಪ್ರಸನ್ನ ಭೈರವೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ. ದೇವಾಲಯ ಮತ್ತು ಪೂಜಾ ಸಮಯಗಳು: ಸಾಮಾನ್ಯ ಸಮಯ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ತೆರೆದಿರುತ್ತದೆ. ದೇವಾಲಯ ಉತ್ಸವಗಳು: ವಾರ್ಷಿಕಾಭಿಷೇಕ: ವರ್ಷಕ್ಕೊಮ್ಮೆ ನಡೆಯುವ ಈ ಸಂಭ್ರಮದ ಹಬ್ಬವು ವಿವಿಧ ಭಾಗಗಳ ಜನರನ್ನು ಒಟ್ಟುಗೂಡಿಸಿ ಭಗವಾನ್ ಭೈರವನ ಆಶೀರ್ವಾದವನ್ನು ಪಡೆಯುತ್ತದೆ. ಇದು ಜನವರಿ ತಿಂಗಳಲ್ಲಿ ನಡೆಯುತ್ತದೆ. ಉಡುಗೆ ಸಂಹಿತೆ: ಈ ದೇವಾಲಯಕ್ಕೆ ಪ್ರವೇಶಿಸಲು ಯಾವುದೇ ಯೋಗ್ಯವಾದ ಬಟ್ಟೆಗಳು ಸೂಕ್ತ. ಹತ್ತಿರದ ದೇವಾಲಯಗಳು: ಮೊದಲನೆಯದು ಸಕಲೇಶ್ವರ ದೇವಸ್ಥಾನ. ಇದು ಬಸ್ ನಿಲ್ದಾಣದಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಎರಡನೆಯದು ಹೊಯ್ಸಳೇಶ್ವರ ದೇವಸ್ಥಾನ. ಇದು ಸಕಲೇಶಪುರದಿಂದ 53 ಕಿಲೋಮೀಟರ್ ದೂರದಲ್ಲಿದೆ. ಮೂರನೆಯದು ಶ್ರವಣಬೆಳಗೊಳ ದೇವಸ್ಥಾನ. ಇದು ಸಕಲೇಶಪುರದಿಂದ 89 ಕಿಲೋಮೀಟರ್ ದೂರದಲ್ಲಿದೆ. ಬೆಟ್ಟ ಭೈರವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲು ಉತ್ತಮ ಸಮಯ: ನವೆಂಬರ್ನಿಂದ ಏಪ್ರಿಲ್ವರೆಗೆ ಭೇಟಿ ನೀಡಲು ಸೂಕ್ತ ಸಮಯ. ಸಕಲೇಶಪುರವು ಸಾಮಾನ್ಯವಾಗಿ ವರ್ಷವಿಡೀ 21-23 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಕಾಯ್ದುಕೊಳ್ಳುತ್ತದೆ. ಕಡಿಮೆ ಮಳೆಯ ಮಟ್ಟಗಳು ಮತ್ತು ಶುಷ್ಕ ಋತುವಿನಲ್ಲಿ ಸಾಂದರ್ಭಿಕ ಮಳೆಯಾಗುತ್ತದೆ. ವಾರ್ಷಿಕ ಅಭಿಷೇಕ ಹಬ್ಬದ ಕಾರಣ ಜನವರಿ ತಿಂಗಳು ವಿಶೇಷವಾಗಿ ಸೂಕ್ತವಾಗಿದೆ. ಬೆಟ್ಟ ಭೈರವೇಶ್ವರ ದೇವಸ್ಥಾನವನ್ನು ತಲುಪುವುದು ಹೇಗೆ? ವಿಮಾನದ ಮೂಲಕ. ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣವು ಹತ್ತಿರದ ವಿಮಾನ ನಿಲ್ದಾಣವಾಗಿದ್ದು ಇದು ಸಕಲೇಶಪುರದಿಂದ 136 ಕಿಲೋಮೀಟರ್ ದೂರದಲ್ಲಿದೆ. ಸಕಲೇಶಪುರ ತಲುಪಲು ಬಜ್ಪೆ ವಿಮಾನ ನಿಲ್ದಾಣದಿಂದ ಕ್ಯಾಬ್, ಕಾರು ಅಥವಾ ಬಸ್ ತೆಗೆದುಕೊಳ್ಳಿ. ರೈಲು ಮೂಲಕ. ಸಕಲೇಶಪುರ ಹತ್ತಿರದ ರೈಲು ನಿಲ್ದಾಣವಾಗಿದೆ. ಇದು ದೆಹಲಿ, ಮುಂಬೈ, ಕೋಲ್ಕತ್ತಾ ಮತ್ತು ಬೆಂಗಳೂರಿನಂತಹ ಪ್ರಮುಖ ನಗರಗಳನ್ನು ಸಂಪರ್ಕಿಸುತ್ತದೆ. ರಸ್ತೆಯ ಮೂಲಕ. ಬೆಂಗಳೂರಿನಿಂದ 223 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಸುಮಾರು 4 ಗಂಟೆ 30 ನಿಮಿಷಗಳು ಬೇಕಾಗುತ್ತದೆ. ಚಿಕ್ಕಮಗಳೂರಿನಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮೈಸೂರಿನಿಂದ 151 ಕಿಲೋಮೀಟರ್ ದೂರದಲ್ಲಿದೆ. ರಾಜ್ಯ ಬಸ್ಸುಗಳು ಮತ್ತು ವೋಲ್ವೋ ಬಸ್ಸುಗಳು ಬೆಂಗಳೂರಿನಿಂದ ಸಕಲೇಶಪುರಕ್ಕೆ ಚಲಿಸುತ್ತವೆ ಮತ್ತು ಇದು ಸುಮಾರು 5 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಬಗ್ಗೆ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು: ಬೆಟ್ಟ ಭೈರವೇಶ್ವರ ದೇವಸ್ಥಾನ ಎಲ್ಲಿದೆ ಮತ್ತು ಅದರ ಮಹತ್ವವೇನು? ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಸಕಲೇಶಪುರದಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದ ಭೈರವೇಶ್ವರ ದೇವಸ್ಥಾನವು 600 ವರ್ಷಗಳಷ್ಟು ಹಳೆಯದಾದ ಶಿವನ ಉಗ್ರ ರೂಪವಾದ ಭಗವಾನ್ ಭೈರವನಿಗೆ ಅರ್ಪಿತವಾದ ದೇವಾಲಯವಾಗಿ ಮಹತ್ವದ್ದಾಗಿದೆ.
ಪಶ್ಚಿಮ ಘಟ್ಟಗಳ ರೋಮಾಂಚಕ ಹಸಿರಿನೊಂದಿಗೆ ಸುಂದರವಾಗಿ ವ್ಯತಿರಿಕ್ತವಾಗಿರುವ ತನ್ನ ಗಮನಾರ್ಹವಾದ ಗಾಢವಾದ ಸ್ವರಗಳಿಗೆ ಇದು ಹೆಸರುವಾಸಿಯಾಗಿದೆ. ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಇತಿಹಾಸವೇನು? ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದರು ಎಂದು ವಿದ್ವಾಂಸರು ಹೇಳುತ್ತಾರೆ. ಇದು ಅದರ ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವವನ್ನು ಹೆಚ್ಚಿಸುತ್ತದೆ. ಬೆಟ್ಟದ ಭೈರವೇಶ್ವರ ದೇವಾಲಯದ ವಿಶೇಷತೆಗಳೇನು? ದೇವಾಲಯದ ಮೈದಾನವು ದೊಡ್ಡ ರುಬ್ಬುವ ಕಲ್ಲುಗಳನ್ನು ಹೊಂದಿದ್ದು, ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ವಾಹನ ಚಲಾಯಿಸಬಹುದಾದ ರಸ್ತೆಯ ಮೂಲಕ ಪ್ರವೇಶಿಸಬಹುದು. ಸೌಮ್ಯವಾದ ಹವಾಮಾನದ ಮೆಟ್ಟಿಲುಗಳು ದೇವಾಲಯಕ್ಕೆ ಕರೆದೊಯ್ಯುತ್ತವೆ. ಇದು ಸುಂದರವಾದ ಮಾರ್ಗವನ್ನು ಒದಗಿಸುತ್ತದೆ, ವಿಶೇಷವಾಗಿ ಮಳೆಗಾಲದ ನಂತರ ಆಕರ್ಷಕವಾಗಿರುತ್ತದೆ. ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಸಮಯ ಮತ್ತು ವಾರ್ಷಿಕ ಉತ್ಸವಗಳು ಯಾವುವು? ಈ ದೇವಾಲಯವು ಪ್ರತಿದಿನ ಬೆಳಿಗ್ಗೆ 6 ರಿಂದ ಸಂಜೆ 5 ಗಂಟೆಯವರೆಗೆ ಸಾಮಾನ್ಯ ಪ್ರವೇಶಕ್ಕಾಗಿ ತೆರೆದಿರುತ್ತದೆ. ಇಲ್ಲಿ ವಾರ್ಷಿಕ ಅಭಿಷೇಕ ಉತ್ಸವವು ಜನವರಿಯಲ್ಲಿ ನಡೆಯುತ್ತದೆ. ಇದು ಭೈರವನ ಆಶೀರ್ವಾದವನ್ನು ಬಯಸುವ ಭಕ್ತರನ್ನು ಆಕರ್ಷಿಸುತ್ತದೆ. ಪ್ರಮುಖ ನಗರಗಳಿಂದ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಪ್ರವಾಸಿಗರು ಹೇಗೆ ತಲುಪಬಹುದು? ಪ್ರವಾಸಿಗರು ರಸ್ತೆ, ರೈಲು ಅಥವಾ ವಿಮಾನದ ಮೂಲಕ ಸಕಲೇಶಪುರವನ್ನು ತಲುಪಬಹುದು. ಹತ್ತಿರದ ರೈಲು ನಿಲ್ದಾಣ ಸಕಲೇಶಪುರವಾಗಿದ್ದು, ಬೆಂಗಳೂರು ಮತ್ತು ಮಂಗಳೂರಿನಂತಹ ನಗರಗಳಿಗೆ ಉತ್ತಮ ಸಂಪರ್ಕ ಹೊಂದಿದೆ. ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣವು ಹತ್ತಿರದ ವಿಮಾನ ನಿಲ್ದಾಣವಾಗಿದ್ದು, ಸುಮಾರು 136 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ದೇವಾಲಯವನ್ನು 223 ಕಿಲೋಮೀಟರ್ ದೂರವನ್ನು ಕ್ರಮಿಸುವ 4.5 ಗಂಟೆಗಳ ಸುಂದರವಾದ ಡ್ರೈವ್ ಮೂಲಕ ತಲುಪಬಹುದು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಬೆಂಬಲಿಸಿ.